ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ರಂಜಾನ್ ಹಬ್ಬದ ಹಿನ್ನೆಲೆ ಗ್ಯಾಸ್ಗಾಗಿ ಮುಗಿಬಿದ್ದಿದ್ದಾರೆ ಜನರು. ಒಂದೆಡೆ ರಂಜಾನ್ ಹಬ್ಬದ ಸಡಗರ, ಮತ್ತೊಂದೆಡೆ ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಜನರು ಪರದಾಟವನ್ನ ನಡೆಸುತ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಗ್ಯಾಸ್ ಏಜೆನ್ಸಿಯ ಮುಂದೆ ಕ್ಯೂ ಆಗಿ ನಿಂತಿದ್ದಾರೆ ಜನ. ಖಾಲಿ ಸಿಲಿಂಡರ್ಗಳನ್ನ ಹಿಡಿದು ಸಾಲುಗಟ್ಟಿ ನಿಂತಿದ್ದಾರೆ ನೂರಾರು ಗ್ರಾಹಕರು. ಸಿಲಿಂಡರ್ ಅನ್ನ ತಗೊಂಡು ಮನೆಗೆ ಹೋಗಬೇಕು ಹಬ್ಬದಕ್ಕಂತ. ಬೀದರ್ ಜಿಲ್ಲಾ ಕ್ರೀಡಾಂಗಣದ ಬಳಿ ಇರುವಂತ HP ಗ್ಯಾಸ್ ಏಜೆನ್ಸಿಯ ಮುಂದೆ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಲೈನ್ ಅಂದ್ರೆ ಕ್ಯೂ ಗಟ್ಟಿ ಪಾಳಿ ಹಚ್ಚಿ ಖಾಲಿ ಸಿಲಿಂಡರ್ಗಳನ್ನ ಹಿಡಿದಿದ್ದಾರೆ ಜನರು. ರಂಜಾನ್ ಹಬ್ಬದ ಹಿನ್ನೆಲೆ ಗ್ಯಾಸ್ಗಾಗಿ ಸಾಲುಗಟ್ಟಿ ನಿಂತು ಹೈರಾಣಾಗ್ತಿದ್ದಾರೆ. ಬಡ ಹಾಗೂ ಮಧ್ಯಮ ವರ್ಗದ ಜನರ ಮೇಲೆ ಈ ಒಂದು ಗ್ಯಾಸ್ನ ಬರೆ ಸಾಕಷ್ಟು ಪ್ರಮಾಣದಲ್ಲಿ ಎಫೆಕ್ಟ್ ಆಗಿದೆ ಅನ್ಬಹುದು. ಇನ್ನು ಹಬ್ಬದ ಸಮಯದಲ್ಲಿ ಮನೆಯಲ್ಲಿ ಗ್ಯಾಸ್ ಇಲ್ಲದಿದ್ರೆ ಅಡುಗೆ ಹೇಗೆ ಮಾಡುವುದು ಅಂತ ಅಳಲನ್ನ ತೋಡ್ಕೋತಾ ಇದ್ದಾರೆ. ವಾರ ಕಳೆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಮನೆಯಲ್ಲಿ ಈ ಬಾರಿ ಹಬ್ಬವಿಲ್ಲ. ಸರ್ಕಾರ ಕೂಡಲೇ ಕ್ರಮ ವಹಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಮನವಿ ಕೂಡ ಮಾಡ್ತಿದ್ದಾರೆ ಅಲ್ಲಿರುವಂತವರು. बाय हॅलो बाय हां आकडे गाडी ಮಾತ್ರ ಕೊಡ್ತಾರೆ ಅವರು. ಕ್ಯಾಮ್ರಾದಲ್ಲಿ ಇಲ್ಲಿ ಅದ ಏನದ ಹೇಳ್ರಿ ಅವ್ರಿಗೆ ಉತ್ತರ ಕರ್ನಾಟಕ ಹೇಳ್ರಿ ಕಿಲ್ಲೆ ಕಿಲ್ಲೆ ಎಲ್ಲ ತಗೊಳ್ಕೊ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ಕಳೆದ 15 ದಿನಗಳಿಂದ ತಲೆದೂರುವ ಈ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಅಂತ ಹೇಳ್ಬೋದು. ಇನ್ನು ಬೀದರ್ನಲ್ಲಿ ನಾಳೆ ರಂಜಾನ್ ಹಬ್ಬದ ತಯಾರಿ ಜೋರಾಗಿ ನಡೀತಿದ್ದು ಈ ಸಮಯದಲ್ಲಿ ಜನರು ಗ್ಯಾಸ್ ಸಿಲಿಂಡರ್ಗಾಗಿ ಕಾಯುತ್ತಾ ನಿಂತಿದ್ದಾರೆ. ಇಂಥ ಹಬ್ಬದ ಸಮಯದಲ್ಲಿ ಈ ರೀತಿ ಸಮಸ್ಯೆ ಆಗಿರೋದು ನಿಜಕ್ಕೂ ಜನರಲ್ಲಿ ಒಂದು ಆತಂಕಕ್ಕೆ ಕಾರಣವಾಗಿದೆ. ಏನು ರಂಜಾನ್ ಹಬ್ಬದ ಹಿನ್ನೆಲೆ ಬೀದರ್ನಲ್ಲಿ ಮುಸ್ಲಿಂ ಬಾಂಧವರು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊತಿರ್ತಾರೆ. ಆದರೆ ಅಡುಗೆ ಮಾಡಲಿಕ್ಕೆ ಅಡುಗೆ ಸಿಲಿಂಡರೇ ಇಲ್ಲ ಅಂದ ಮೇಲೆ ಹಬ್ಬ ಯಾವ ರೀತಿ ಅನ್ನೋ ಒಂದು ಜನರಲ್ಲಿ ಪ್ರಶ್ನೆ ಮೂಡಿದೆ. ನಾವೀಗ ಮಾತಾಡ್ತಾ ಹೋಗ್ತೀನಿ ಇಲ್ಲಿರೋ ಜನರನ್ನ. नाले रमजान अदा सिलेंडर हेंगे समस्या हेंगे साहब अब रमजान है, हमारे को गैस का दिक्कत हो रहा है इधर. गैस लेने के वास्ते लाइन में ठहरे हम बहुत देर से इधर. बहुत देर हो गया ठहर के लाइन में. तकलीफ ಆಗ್ಲತ್ತದಲ್ಲ. ಹಿಂಗಾದ್ರೆ ಹೆಂಗೆ ಹಬ್ಬ ಹೆಂಗೆ ಮಾಡ್ತೀರಿ? हब्बा करने के वास्ते क्या है, हैरान हो रहा साहब बहुत. हाँ सब ಭಾಳ ಸಮಸ್ಯೆ हो रहा सब. ಅದೇ ರೀತಿಯಲ್ಲಿ ಜನರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ ಎಷ್ಟು ದಿನ ಆಯ್ತು ಬುಕ್ ಮಾಡಿ? ಯಾಕೆ ಇನ್ನೂ ಎಷ್ಟು ಕೊಡ್ತೀನಿ ಅನ್ನಕ್ತಾರೆ? ಏನು ಸಿಲಿಂಡರ್ನ ಯಾವಾಗ ಕೊಡ್ತೀನಿ ಅಂತ ಹೇಳಿದ್ರೆ ನಾಳೆ ನಾಡ್ದಿಗೆ ಅಲ್ಲತ್ತರಿ 13 ತಾರೀಕಿಗೆ ನಾವು ಬುಕ್ ಮಾಡಿದೇವ್ರಿ. ಈಗ ನಾಳೆಗೆ ನಾಡ್ದಿಗೆ ಅಂತ ಇದ್ದಾರೆ. 13 ತಾರೀಕು ಬುಕ್ ಮಾಡಿದ್ರಿ ಬಿ? ಹೌದು ಈಗಾಗಲೇ 20 ತಾರೀಕು. ನಾ ಮಂಡೇ ದಿನ ಅಂತ ಇದ್ದಾರೆ. ಇನ್ನ ಮಂಡೇ. ಈಗ ಹಬ್ಬ ಅದ, ಯುಗಾದಿ ಹಬ್ಬ ಬೈತು ನಿನ್ನೆ, ಈಗ ಇದು ರಂಜಾನ್ ಅದ. ಇಂಥ ಟೈಮ್ದಾಗ ಹಿಂಗೆ ಸಮಸ್ಯೆ ಆದ್ರೆ ಹೆಂಗೆ ಜನಕ್ಕೆ ಸಮಸ್ಯೆ ಆಗ್ತದೆ ಸರ್. 7 ದಿವಸ ಆಯ್ತು ಗ್ಯಾಸ್ ಇಲ್ಲ ಮನೆಯಲ್ಲಿ. ಭಾಳ ಸಮಸ್ಯೆ ಆಗ್ತದೆ. ಅಡಿಗೆಗೆ ಹೆಂಗೆ ಮಾಡ್ತೀರಿ? ಮತ್ತೆ ಎಲ್ಲ ಶಾಲೆಗೆ ಹೋಗ್ತಿರ್ತಾವೆ ಎಲ್ಲ ಸ್ವಲ್ಪ ಕರೆಂಟ್ ಮೇಲೆ ಹಂಗೆ ಮಾಡ್ತಾ ಇದಾರೆ ಸರ್. ಅದು ಇದು ಆಗ್ತಾ ಇಲ್ಲ, ವರ್ಕೌಟ್ ಆಗ್ತಾ ಇಲ್ಲ. ಇಲ್ಲಿ ಮಾತಾಡ್ಸೋ ಹೋಗೋಣ. ಇನ್ನೂ ಜನಗಳು ಸಾಕಷ್ಟು ಜನ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ, ಯಾವ ರೀತಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಸರ್ ಈಗ ಹಬ್ಬ ಅದ ನಾಳೆ, ಈಗ सिलेंडर संबंध ಇಲ್ಲಿ ನಿಂತಿರಿ, ಹೆಂಗಿದು ಹಬ್ಬ ಮಾಡೋದು ಬಿಟ್ಟು ಇಲ್ಲಿ ನಿಂತ್ರೆ ಹೆಂಗ ಅಂತ? ईद के लिए कम से कम
हम गवर्नमेंट से भी गुजारिश करेंगे कि वो प्रोवाइड करे, सिलेंडर्स प्रोवाइड करे, और एजेंसी क्योंकि सॉफ्ट एजेंसी है ये भी प्रोवाइड करते हैं। फिर भी हम जो है हुकूमत से गुजारिश करेंगे कि वो अवाम, क्योंकि कल ईद है और दूसरों की ईद नहीं भी रहे तो आम जिंदगियों के लिए भी तो ज़रूरत है इसकी, और प्रोवाइड करना चाहिए। ಒಟ್ಟು ಗ್ಯಾಸ್ ಕೊಡ್ಬೇಕಂತ हाँ देना चाहिए। ಇದಿಷ್ಟು ಇಲ್ಲಿನ ಜನರ ಮಾತಾಗಿತ್ತು. ಏನು ಈ ಹಬ್ಬದ ಸಮಯದಲ್ಲಿ ಈ ರೀತಿ ಪ್ರಾಬ್ಲಮ್ ಆದರೆ ನಾವು ಯಾವ ರೀತಿ ಹಬ್ಬ ಮಾಡಬೇಕು, ಏನು ಸರ್ಕಾರ ಕೂಡ ಈ ಸಿಲಿಂಡರ್ನ ಒದಗಿಸುವ ಕೆಲಸವನ್ನು ಮಾಡಬೇಕು, ಜನರ ಸಮಸ್ಯೆಯನ್ನು ಕೂಡಲೇ ಪರಿಹರಿಸಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.